ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶ್ರೀರಂಗಪಟ್ಟಣದ ಕಡೆಗೆ ಹೊರಟಿದ್ದೀವಿ. ಮಾರ್ನಿಂಗ್ 6 o'clockಗೆ ನಾವು ನಮ್ಮ ಮನೆಯಿಂದ ಹೊರಟ್ವಿ. ಆನ್ ದ ವೇ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಫಸ್ಟ್ ಹೋಗಿದ್ದು ಶಿವಳ್ಳಿ ರೆಸ್ಟೋರೆಂಟ್ಗೆ. ಬೆಂಗಳೂರು ಮೈಸೂರು ಹೈವೇಲಿ ಲೆಫ್ಟ್ ಸೈಡಲ್ಲೇ ನಿಮಗೆ ಈ ಶಿವಳ್ಳಿ ರೆಸ್ಟೋರೆಂಟ್ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಆ್ಯಂಬಿಯನ್ಸ್. ತುಂಬ ಸ್ಪೇಷಿಯಸ್ ಆಗಿದೆ ಈ ರೆಸ್ಟೋರೆಂಟ್. ಇಲ್ಲಿ ನಾವು ಟ್ರೈ ಮಾಡಿದ್ದು ಬಿಸಿ ಬಿಸಿ ಮಸಾಲೆ ದೋಸೆ ಹಾಗೂ ಕ್ರಿಸ್ಪಿಯಾಗಿರೋವಂಥ ವಡೆ. ಬ್ರೇಕ್ಫಾಸ್ಟ್ ಅಂತೂ ಟೇಸ್ಟಿಯಾಗಿತ್ತು. ರೆಸ್ಟೋರೆಂಟ್ ಪಕ್ಕದಲ್ಲೇ ಒಂದು ಶಾಪ್ ಇತ್ತು. ಏನು ಅಂತ ನೋಡಿದ್ರೆ ಅಲ್ಲಿ ಗಿಡಗಳು ಹಾಗೂ ಪಾಟ್ಸ್ನ ಸೇಲ್ ಮಾಡ್ತಾಯಿದ್ರು. ತಿಂಡಿ ಮುಗಿಸಿ ನಾವು ನೆಕ್ಸ್ಟ್ ಹೊರಟಿದ್ದು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಶ್ರೀರಂಗಪಟ್ಟಣದ ಕಡೆಗೆ. ಇಲ್ಲಿ ಸಾಕಷ್ಟು ಕುದುರೆಗಳಿವೆ. ಕುದುರೆ ಸವಾರಿ ಕೂಡ ನೀವು ಮಾಡ್ಬೋದು. ಎಷ್ಟೊಂದು ಶಾಪ್ಸ್ ಎಲ್ಲ ಇದೆ. ದೇವರಿಗೆ ತುಳಸಿ ಹಾಗೂ ಹೂಗಳನ್ನ ಅರ್ಪಿಸಬೇಕು ಅಂದರೆ ನೀವು ಅದನ್ನು ಕೂಡ ಇಲ್ಲಿಂದಾನೇ ಪರ್ಚೇಸ್ ಮಾಡ್ಬೋದು. ಇಲ್ಲಿನ ಮೇನ್ ಅಟ್ರಾಕ್ಷನ್ ಏನು ಅಂದರೆ ಎಂಟ್ರೆನ್ಸ್ನಲ್ಲಿರೋ ಗೋಪುರ. ಈ ದೇವಸ್ಥಾನ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೂ ಓಪನ್ ಇರುತ್ತೆ. ಮತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 8:30ವರೆಗೂ ಮಾತ್ರ ಓಪನ್ ಇರುತ್ತೆ. ಈ ಸ್ವಾಮಿನ ಆದಿರಂಗ ಅಂತ ಕೂಡ ಕರೀತಾರೆ. ಇಲ್ಲಿ ನೀವು ಆದಿಶೇಷ, ಶ್ರೀದೇವಿ, ಭೂದೇವಿ ಸಮೇತ ರಂಗನಾಥ ಸ್ವಾಮಿ ದರ್ಶನನ ಮಾಡ್ಬೋದು. ಜೊತೆಗೆ ಆಂಜನೇಯನ ದರ್ಶನ ಕೂಡ ಮಾಡ್ಬೋದು. ಸ್ವಾಮಿಯ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದು ನಾವು ಮುಂದೆ ಹೊರಟಿದ್ದು ನಿಮಿಷಾಂಬ ದೇವಸ್ಥಾನದ ಕಡೆಗೆ. ಬೇಗ ಟೆಂಪಲ್ ರೀಚ್ ಆಗಿದ್ದರಿಂದ ಅಷ್ಟು ಕ್ರೌಡ್ ಇರಲಿಲ್ಲ ಈ ಪ್ಲೇಸಲ್ಲಿ. ಕಾವೇರಿ ನದಿ ತೀರದಲ್ಲಿರೋ ಅತ್ಯಂತ ಸುಂದರವಾದ ದೇವಸ್ಥಾನ ಅಂತಲೇ ಇದನ್ನು ಹೇಳ್ಬೋದು. ಈ ದೇವಸ್ಥಾನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5ರವರೆಗೂ ಓಪನ್ ಇರುತ್ತೆ. ನಂತರ 6:30ಯಿಂದ ರಾತ್ರಿ 8:30ವರೆಗೂ ಓಪನ್ ಇರುತ್ತೆ. ತುಂಬಾ ಕಮ್ಮಿ ಜನ ಇದ್ದಿದ್ದರಿಂದ ಸಾಕಷ್ಟು ಸಮಯ ನಾವು ನದಿ ಹತ್ರನೇ ಕಳೆದ್ವಿ. ನಂತರ ದೇವಸ್ಥಾನದ ಒಳಗೆ ಹೋಗಿ ದೇವಿ ದರ್ಶನ ಹಾಗೂ ಶ್ರೀಚಕ್ರದ ದರ್ಶನ ಮಾಡ್ಕೊಂಡ್ವಿ. ನಿಮಿಷಾಂಬ ದೇವಿಯ ದರ್ಶನ ಮಾಡಿ ಮುಂದೆ ನಾವು ಹೊರಟಿದ್ದು ತುಂಬ ಹತ್ತಿರದಲ್ಲಿರುವಂಥ ಒಂದು ವಿಶೇಷವಾದ ದೇವಸ್ಥಾನಕ್ಕೆ.
ಈಗ ನಾವು ಹೊರಟಿರೋದು ಶ್ರೀ ಶ್ರೀನಿವಾಸ ದೇವರ ದೇವಸ್ಥಾನಕ್ಕೆ. ಈ ದೇವರು ಬೆಟ್ಟದ ಮೇಲೆ ನೆಲೆಸಿದ್ದಾರೆ. ಈ ದೇವಸ್ಥಾನ ತುಂಬ ಎತ್ತರವಾಗಿರುವಂಥ ಬೆಟ್ಟದ ಮೇಲೆ ಇರೋದ್ರಿಂದ ಇದು ಒಂದು ಒಳ್ಳೆಯ ವ್ಯೂ ಪಾಯಿಂಟ್ ಅಂತಲೇ ನಿಮಗೆ ಹೇಳ್ಬೋದು. ಇದೊಂದು ಪುರಾತನ ಕಾಲದ ದೇವಸ್ಥಾನ. ಇಲ್ಲಿ ಶ್ರೀರಾಮ ಪಾದದ ಹತ್ರನೇ ಆಂಜನೇಯ ನೆಲೆಸಿರೋದು ಇನ್ನೊಂದು ವಿಶೇಷ. ಬೆಟ್ಟದ ಮೇಲಿಂದ ಒಂದು ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ. ಬೆಟ್ಟದ ಮೇಲಿನ ವಾತಾವರಣ ತುಂಬ ಪ್ರಶಾಂತವಾಗಿತ್ತು. ಅಲ್ಲಿಂದ ನಾವು ಮುಂದೆ ಹೊರಟಿದ್ದು ತ್ರಿವೇಣಿ ಸಂಗಮದ ಕಡೆಗೆ. ಈ ಸಂಗಮದಲ್ಲಿ ನದಿ ತುಂಬ ಕ್ಲಿಯರ್ ಆಗಿತ್ತು.
ಕಾವೇರಿ ನದಿ, ಲೋಕಪಾವನಿ ನದಿ ಹಾಗೂ ಹೇಮಾವತಿ ನದಿಗಳ ಸಂಗಮ ಆಗೋದ್ರಿಂದ ಇದನ್ನು ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಇಲ್ಲಿ ತೆಪ್ಪಗಳ ವ್ಯವಸ್ಥೆ ಕೂಡ ಇದೆ, ಅದರಲ್ಲಿ ನೀವು ಹೋಗ್ಬೋದು. ಈ ತೆಪ್ಪದಲ್ಲಿ ಕೂತ್ಕೊಂಡು ನದಿ ಮಧ್ಯದವರೆಗೂ ಹೋದ್ವಿ. ಅಲ್ಲಿ ಒಂದು ಶಿವಲಿಂಗ ಇದೆ, ಅದರ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಆಮೇಲೆ ವಾಪಸ್ ಬಂದ್ವಿ. ನದಿಯಲ್ಲಿ ಸಾಕಷ್ಟು ಮೀನುಗಳನ್ನ ನೋಡೋಕ್ಕೆ ಸಿಕ್ತು ನಮಗೆ. ಈ ತೆಪ್ಪದ ಪ್ರಯಾಣ ತುಂಬಾ ಎಂಜಾಯ್ ಮಾಡಿದ್ವಿ. ಸಖತ್ ರಿಲ್ಯಾಕ್ಸಿಂಗ್ ಆಗಿತ್ತು. ತ್ರಿವೇಣಿ ಸಂಗಮ ಆದ ನಂತರ ನೆಕ್ಸ್ಟ್ ನಾವು ಹೋಗಿದ್ದು ಪಯಣ ಕಾರ್ ಮ್ಯೂಸಿಯಂ ಕಡೆಗೆ. ಪುರಾತನ ಕಾಲದಿಂದ ಈಗಿನ ಕಾಲದವರೆಗೂ ಎಲ್ಲ ವೆರೈಟಿಯ ಕಾರ್ ಹಾಗೂ ಬೈಕ್ಸ್ನ ನೀವು ನೋಡಬೇಕು ಅಂದರೆ ಒಂದು ಸತಿನಾದರೂ ನೀವು ಈ ಪಯಣ ಕಾರ್ ಮ್ಯೂಸಿಯಂಗೆ ಭೇಟಿ ಕೊಡಿ. ಈ ಮ್ಯೂಸಿಯಮ್ಮಲ್ಲಿ ಇನ್ನೂ ಏನೇನಿದೆ ಅಂತ ತಿಳ್ಕೊಬೇಕು ಅಂದರೆ ಇದ್ರ ಸಪ್ರೇಟ್ ವ್ಲಾಗ್ನ ನಾನು ಅಪ್ಲೋಡ್ ಮಾಡಿರ್ತೀನಿ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ನೀವು ಆ ವ್ಲಾಗ್ನ ನೋಡ್ಬೋದು. ಮ್ಯೂಸಿಯಂನ ನೋಡಿ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ರೀಚ್ ಆಗಿದ್ದೆ ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ. ನಿಮ್ಮ ಮನೆ ಹಾಗೂ ಭೂಮಿಯ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಈ ಸ್ವಾಮಿ ಪರಿಹಾರ ಮಾಡ್ತಾನೆ ಅಂತ ನಂಬಿಕೆ ಇದೆ. ಆದ್ದರಿಂದ ಇಲ್ಲಿ ತುಂಬ ಜನ ಭಕ್ತರು ಬರ್ತಾರೆ.
ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ದೇವರ ದರ್ಶನ ಮಾಡಿದ ನಂತರ ಪಕ್ಕದಲ್ಲಿರುವಂಥ ಕೆರೆನ ಸ್ವಲ್ಪ ಹೊತ್ತು ನೋಡಿದ್ವಿ. ನೋಡಿಕೊಂಡು ಅಲ್ಲಿಂದ ನಾವು ಸನ್ಸೆಟ್ನ ನೋಡಬೇಕು ಅಂತ ನೆಕ್ಸ್ಟ್ ವಿಸಿಟ್ ಮಾಡಿದ್ದು ಇಲ್ಲಿಂದ ಕೇವಲ 22 ಕಿಲೋಮೀಟರ್ಸ್ ದೂರದಲ್ಲಿರುವಂತಹ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿನ ಸನ್ಸೆಟ್ ವ್ಯೂನ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿರುತ್ತೆ. ವೇಣುಗೋಪಾಲ ಸ್ವಾಮಿ ದೇವರ ದರ್ಶನ ಮಾಡಿ ಸನ್ಸೆಟ್ ನೋಡ್ತಾ ತುಂಬ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವತ್ತು ನಾವು ನೋಡಿದ ಎಲ್ಲ 7 ಪ್ಲೇಸಸ್ ಕೂಡ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಈ ಸನ್ಸೆಟ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಶ್ರೀರಂಗಪಟ್ಟಣ ಹತ್ರ ಇನ್ನೂ ಯಾವುದಾದ್ರು ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.